Hi, hello everyone. Welcome back to my channel Smita's Life Journey. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಮನೆ ಒಳಗಡೆ ನಿಂತ್ಕೊಂಡೆ ಹೊಲ ಎಲ್ಲ ನೋಡ್ಬೋದು. ಹಸುಗಳು ಮೇಯ್ತಿದ್ಯಾ ಇಲ್ಲ ಮನೆ ಕಡೆ ಬರ್ತಿದ್ಯಾ ಅಂತ ಕಿಟಕಿಯಿಂದಾನೇ ನೋಡ್ಬೋದು. ಪರ್ವಿ ಬಾಯಿಲಿ ಹಸು ತೋರಿಸ್ತೀನಿ ಅಂತ ಕರ್ಕೊಂಡೋದ್ರೆ ಅವಳಂತೂ ನನ್ನ ಹಿಂದೆನೆ ಬರ್ತಿದ್ಲು. ನಾನಂತೂ ಮುಟ್ಟಲ್ಲಪ್ಪ, ನನಗ್ ಭಯ ಆಗತ್ತೆ ಅಂತ. ಇವರೇ ನಮ್ ಚಿಕ್ಕ ಮಾವನ್ ಸೊಸೆ ರಾಧಿಕಾ ಅಂತ. ರಾಧಿಕಾ ಹಾಯ್ ಮಾಡೋದು. ರಾಧಿಕಾ ನಾನು ಯೂಟ್ಯೂಬ್ ಎಲ್ಲ ನೋಡ್ತಿದ್ಯಾ? ನೋಡ್ತಾ ಇದೀನಿ. ತುಂಬಾ ಖುಷಿ ಆಗ್ತಿದೆ. ಹೀಗೆ ಕಂಟಿನ್ಯೂ ಮಾಡಿ, ಎಲ್ಲಾದ್ರೂ ಚೆನ್ನಾಗಾಗ್ತಿದೆ. ಇನ್ನೂ ಚೆನ್ನಾಗಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ರಾಧಿಕಾ. ಬನ್ನಿ ನಾವು ಹಸು ಕಟ್ಟೋ ಜಾಗ ತೋರಿಸ್ತೀನಿ. ಅಂದ್ರೆ ಒಂದು ಹಸುನಾ? ಇದೊಂದು ಬಂತ. ಇವ್ರು ನಮ್ ಚಿಕ್ಕತ್ತೆ ಅಂತೆ. ನಂದೊಂದು ಯೂಟ್ಯೂಬ್ ಇದೆ, ನಿಮ್ ಮೊಬೈಲ್ ಅಲ್ಲಿ ತೋರಿಸ್ತೀನಿ ಏನು ಅಂತ, ಆಯ್ತಾ? ನಮ್ಮೂರ್ ಬಗ್ಗೆ ಎಲ್ಲ ಹೇಳೋಣ ಅಂತ. ಅಷ್ಟ್ರಲ್ಲಿ ನಮ್ ಚಿಕ್ಕ ಮಾವ ಬಂದಿ ಹಸು ಒಳಗ್ ಬರೋಕ್ ಮುಂಚೆ ಅದಕ್ಕೆ ಏನೇನ್ ಬೇಕೋ ಇಂಡಿ ಬೂಸ ಎಲ್ಲ ರೆಡಿ ಮಾಡ್ಕೊಂತ ಇದ್ರು. ಅಷ್ಟ್ರಲ್ಲಿ ಆನಂದ್ ಅವ್ರ ಆಂಟಿ ಹಸುದೊಂದು ಹಳೆ ಕೊಟ್ಟಿಗೆ ಇತ್ತು, ಅದೆಲ್ಲ ತುಂಬಾನೇ ಹಾಳಾಗಿತ್ತು. ಹೆಂಗ್ ಪ್ಲಾಸ್ಟಿಕ್ ಮಾಡಿದೀವಿ ಅಂತ ತೋರಿಸ್ತಿದ್ರು. ಜಾತ್ರೆ ಮುಗಿಸ್ಕೊಂಡು ಎಲ್ರು ತುಂಬಾನೇ ಸುಸ್ತಾಗಿದ್ರು. ಬೆಳಗ್ಗೆಯಿಂದ ನಾವ್ಯಾರು ಒಬ್ರಿಗೊಬ್ರು ಸಿಕ್ಕಿಲ್ವಲ್ಲ, ಹಾಗೆ ಸುಮ್ನೆ ಮಾತಾಡ್ಕೊಂಡ್ ಕೂತಿದ್ವಿ. ಮಾತಾಡ್ತಾ ಹಂಗೆ ಸ್ವಲ್ಪ ತಾತನ ಹತ್ರ ಮಾತಾಡ್ಸೋಣ ಅಂತ ಮೇಲ್ ಕರ್ಕೊಂಡ್ ಬಂದೆ. ಇವ್ರಿದ್ದಾರಲ್ಲ ನಮ್ಮ ಅವ್ರ ತಂದೆ, ಇವ್ರ ಹೆಸರು ವೀರಭದ್ರಯ್ಯ ಅಂತ. ಇರಿ, ನನಗಿಂತ ಆನಂದ್ ಚೆನ್ನಾಗಿ ಕೇಳ್ತಾರೆ ಏನು ಅಂತ ಅವ್ರನ್ನ ಕರಿತೀನಿ. ಬನ್ನಿ ಅಣ್ಣ. ಹಾಯ್ ಫ್ರೆಂಡ್ಸ್, ಇವರೇ ನಮ್ಮ ತಾತ. ಇವ್ರ ಹೆಸರು ವೀರಭದ್ರಯ್ಯ ಅಂತ. ಇವರು ಜಾಲಗೆರೆ ಗ್ರಾಮಕ್ಕೆ ಬಂದು ಸುಮಾರು ವರ್ಷ ಆಗಿದೆ. ಮುಂದಕ್ಕೆ ಅವರೇ ಇದ್ರ ಬಗ್ಗೆ ನಿಮ್ಗೆ ಹೇಳ್ತಾರೆ, ಅವ್ರು ಇಲ್ಲಿಗೆ ಹೆಂಗ್ ಬಂದ್ರು ಏನು ಅಂತ. ಇವ್ರಿಗೆ ಎಷ್ಟು ವರ್ಷ ಅಂತ ನಾವು ಸುಮ್ನೆ ರೇಗ್ಸೋಣ ಬನ್ನಿ. ತಾತ, ನಿಂಗೆ ಎಷ್ಟು ವರ್ಷ? 96. ನಮ್ಮ ಅಪ್ಪ ಚಿಕ್ಕನಹಳ್ಳಿ ಅಂತೆ. ಚಿಕ್ಕನಹಳ್ಳಿಯಿಂದ ಇಲ್ಲಿ ಕರ್ಕೊಂಬಂದು, ಇಲ್ಲಿ ಹನುಮಂತಪ್ಪ ಅಜ್ಜಿ ಅಂತ ಇದ್ರು, ಅವ್ರಿಗೆ ಮಕ್ಕಳಿರಲ್ದಂತೆ. ಇಲ್ಲಿ ಕರ್ಕೊಂಬಂದು, ಅದು ನಮಗೆ ಗೊತ್ತೇ ಇಲ್ಲ, ಎಲ್ಲಿ ಏನು ಅನ್ನೋದು ಗೊತ್ತೇ ಇಲ್ಲ. ಇವತ್ತು ಅವ್ರಿಗೆ ನಮಗೆ ಪಾಣಿಪಟ್ಟಿ ಇಲ್ಲ. ಯಾಕಿಲ್ಲ ಗೊತ್ತಿಲ್ಲ. ನಮ್ಮೂರಾಗೆ ಇವರು ಬರೀತಾರಲ್ಲಪ್ಪ, ಗುಮಾಸ್ತರ, ಊರಾಗೆ ಇದ್ರು. ಎಲ್ಲ ಏನ್ ಬೇಕಾದ್ರೂ ಮಾಡಿಸ್ಬೋದು, ಗೊತ್ತಿಲ್ಲ. ಹಂಗೆ ಆಗ್ಯದ ಕತೆ. ನೋಡಿದ್ರಾ ಏನ್ ಎನರ್ಜಿ ಇದೆ ಅಲ್ವಾ? ಈ 96 ವರ್ಷದಲ್ಲೂ ಇವ್ರ ಸಾಧನೆ ಏನ್ ಗೊತ್ತಾ?
ಇವತ್ತು ಕೂಡ ಇವರು ಬೆಂಗಳೂರಿಗೆ ಬಂದ್ರೆ ಮೆಜೆಸ್ಟಿಕ್ ಅಲ್ಲಿ ಇಲ್ಲಿಂದ ಬಸ್ ಹತ್ತಿ ಮೆಜೆಸ್ಟಿಕ್ ಅಲ್ಲಿ ಬಸ್ ಇಳಿದು ಅಲ್ಲಿಂದ ಬಸವೇಶ್ವರ ನಗರ್ ಬಸ್ ಹುಡುಕಿ ಕ್ಯಾಚ್ ಮಾಡ್ಕೊಂಡು ಹತ್ಕೊಂಡು ಆರಾಮ್ಸೆ ಮನೆಗೆ ಬರ್ತಾರೆ. ಯಾರ ಹತ್ರನು ಹೆಲ್ಪ್ ತಗೊಳಲ್ಲ. ಅಲ್ಲಿಗೆ ಬಿಡಿ ಬಿಟ್ಕೊಡಿ ಇದು ಯಾವ್ದು ಕೂಡ ಕೇಳಲ್ಲ. ಆಮೇಲೆ ಹಳೆ ಸ್ಟೈಲಲ್ಲೆಲ್ಲ ನಿಮ್ಗೆ ಜ್ಞಾಪಕ ಇದೆ ತಾನೆ, ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಹೂವು ಬಿಸ್ಕೆಟ್ ಏನಾದ್ರು ತಗೊಂಡ್ ಬಂದೇ ಬರ್ತಾರೆ ಮನೆಗೆ. ಆ ಖುಷಿ ನಮ್ಗೆ ಇವತ್ತು ಕೂಡ ಇನ್ನೂ ಜ್ಞಾಪಕ ಇದೆ, ಯಾವಾಗ್ಲೂ ಕೂಡ ಇರತ್ತೆ. ತಾತ, ಸ್ಮಿತಂಗೆ ಒಳ್ಳೇದಾಗ್ಲಿ ಅಂತ ಹೇಳಿ. ಒಳ್ಳೇದಾಗ್ಲಿ. ಇವ್ರ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ಕೊತೀನಿ. ತಾತನ್ ಮಾತಾಡಿಸ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನಿಮ್ಗ್ ಮೊದ್ಲೇ ಹೇಳಿದ್ನಲ್ಲ, ನಮ್ಮ ಅತ್ತೆ ಮಾವನ್ ಆನಿವರ್ಸರಿ ಸೆಲೆಬ್ರೇಷನ್ ಕೂಡ ಇದೆ ಅಂತ. ಮತ್ತಿನ್ನು ಹೋಗಕ್ಕೆ ಲೇಟ್ ಆಗತ್ತೆ ಅಂತ ನಾವ್ ಬೇಗನೆ ಹೊರಟ್ವಿ. ನಾವ್ ಮನೆಯಿಂದ ಹೊರಟು ಒಂದ್ ½ ಅವರ್ ಕೂಡ ಆಗಿರ್ಲಿಲ್ಲ, ಆಗ್ಲೇ ಸಿಕ್ಕಾಪಟ್ಟೆ ಮಳೆ. ಹಾಗೆ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಂಗೆ ನಮ್ಮ ಅತ್ತೆಗೂ ನಮ್ಮ ಮಾವಂಗೂ ಕಾಲ್ ಮಾಡಿ ಹೋಟ್ಲ್ ಹತ್ರ ಬನ್ನಿ ಅಂತ ಹೇಳಿದ್ವಿ. ನಾವು ಕೂಡ ಅಲ್ಲೇ ಹೊರಟ್ವಿ. ಅಲ್ಲಿಂದ ನಾವು ರೀಚ್ ಆಗಿದ್ದೆ ಮೋದಿ ಹಾಸ್ಪಿಟ್ಲ್ ಇದೆಯಲ್ಲ ಅದ್ರ ಹತ್ರ ಇರೋ ಸೀ ರೂಟ್ ಹೋಟೆಲ್ಗೆ. ಆನ್ ದಿ ವೇ ಹೋಗ್ತಾ ಹಂಗೆ ಕೇಕ್ ಕೂಡ ತಗೊಂಡ್ ಹೋದ್ವಿ. ಆಕ್ಚುಲಿ ನಾವು ಈ ಹೋಟೆಲ್ಗೆ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀವಿ. ಒಂದು ಸೀ ಫುಡ್ಗೋಸ್ಕರ, ಇನ್ನೊಂದು ಇವ್ರು ಆರ್ಗನೈಸ್ ಮಾಡಿರೋ ಲೈವ್ ಮ್ಯೂಸಿಕ್ ಎಂಜಾಯ್ ಮಾಡಕ್ಕೋಸ್ಕರ. ಪಾಪ ನಮ್ಮತ್ತೆ ಮಾವ ನಾವ್ ಬರಕ್ ಮುಂಚೆನೆ ವೇಟ್ ಮಾಡ್ತಾ ಇದ್ರು. ನಮ್ಮತ್ತೆ ಮಾವ ಮದ್ವೆ ಆಗಿ 39 ವರ್ಷ ಆಗಿದೆ. ಅವ್ರಿಗೊಂದು ಹ್ಯಾಪಿ ಆನಿವರ್ಸರಿ ಅಂತ ಹೇಳ್ತಾ ನಾವು ಕೇಕ್ ಕಟ್ ಮಾಡ್ಸಿದ್ವಿ. ನಿಮ್ಮೆಲ್ಲಾರ ವಿಶ್ವಾಸ ಕೂಡ ಅವ್ರಿಬ್ರು ಮೇಲೆ ಇರ್ಲಿ. ಸೆಲೆಬ್ರೇಷನ್ ಎಲ್ಲ ಆದ್ಮೇಲೆ ನಾವು ಹಾಗೆ ಡಿನ್ನರ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ನಮ್ಮ ಅತ್ತೆ ಮಾವ ಅಂತೂ ತುಂಬಾನೇ ಖುಷಿ ಆದ್ರು. ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಒಂದ್ ಸಣ್ಣದೊಂದು ಲೈಕ್ ಕೊಡಿ. ಹಂಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಸಿ ಯು ದೆನ್, ಬಾಯ್ ಬಾಯ್.